ರಾಜಕೀಯದ ವ್ಯವಸ್ಥೆನಲ್ಲಿ ಯಾರೇ ಬರಲಿ ಅವ್ರು ಕಂಪ್ಲೀಟ್ ಮಾಡೋದು ಉತ್ತಮ. ಸುಮ್ಮನೆ ಇದು ಒಂಥರ ಜನಕ್ಕೆ ಹಿಂಸೆ. ಅವ್ರು ಯಾವ ಪಕ್ಷ ಅಂತ ಹೇಳ್ತಾ ಇಲ್ಲ, ಯಾರು ಆಗಲಿ ಇವಾಗ ಚೆನ್ನಾಗಿ ಮಾಡ್ತಾಯಿದ್ರು. ಇವ್ರು ಕಿತ್ತಾಡ್ತಲೇ ಜನಕ್ಕೆ ಎಷ್ಟು ತೊಂದರೆ ಆಗ್ತಾಯಿದೆ. ಇಲ್ಲ ಸಿಗುವಂಥ ಇನ್ನು ಇವ್ರು ಬಂದು ಇವ್ರು ರೆಡಿಯಾಗಿ 4 ತಿಂಗಳು ಆಮೇಲೆ ಮುಗ್ದೇ ಹೋಗುತ್ತೆ, ಟೈಮೇ ಬಾರಾಗುತ್ತೆ. ಏನು ಪ್ರಯೋಜನ? ಸರ್ಕಾರ ಜನಕ್ಕೆ ಏನಾರು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದಾಗಿದೆ. ಒಬ್ಬರು ಯಾರು ಇರಬೇಕು, ಅದು ಯಾವ ಪಕ್ಷದವರೇ ಆಗಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ನಮಗೆ ಸಿ ಎಮ್ ಬೇಕು ನಮಗೆ ಸಿ ಎಮ್ ಬೇಕು ಅಂತ ಗಲಾಟೆ ಮಾಡ್ಕೊಂಡ್ರೆ ಜನಕ್ಕೆ ಸಿಗೋ ಲಾಭ ಏನೂ ಇಲ್ಲ. ಇವರು ಕಿತ್ತಾಡ್ತಾರೆ, ಜನ ಹೇಳ್ತಾರೆ ಅಷ್ಟೆ. ಬರೀ ಇವ್ರದೆಲ್ಲ ಯಾವ ಪಕ್ಷ ಬಂದರೂ ಕಿತ್ತಾಗಿ ಇಲ್ಲಿ ತನಕ ಕರ್ನಾಟಕದಲ್ಲಿ ನಡೆದಿದೆ. BJP ಬೇರೆ ಯಾವ ಪಕ್ಷ ಬಂದರೂ ಬರೀ ಇದೇ ಗೋಳು. ಇನ್ನೂ 6 ತಿಂಗಳು ಮಾಡಿ ನಾವು 2 ವರ್ಷ ಮಾಡ್ತೀವಿ, ನೀವು 3 ವರ್ಷ ಮಾಡ್ತೀವಿ, ಬರೀ ಇದೇ ಗೋಳು. ಸುಮಾರು ಒಂದು 7-8 ವರ್ಷ ಆಗಿದೆ. ಇಲ್ಲಿ ಒಂದು 2-3 ಸರಿನೇ ಆಗಿರಬೇಕು. ಏನು ಪ್ರಯೋಜನ? ಸಿದ್ದರಾಮಯ್ಯರ ಬಗ್ಗೆ ಅಂದ್ರೆ ನಿಮ್ಮ ಊರಿಗೆ ಏನು ಕೆಲಸ ಮಾಡೋಣ? ಕೆಲಸ ಇವಾಗ ಸಲೀಸ್ ನಡ್ಕೊಂಡು ಹೋಗ್ತಾ ಇತ್ತಲ್ವ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತಲ್ವ. ನಡ್ಕೊಂಡು ಡಿಸ್ಟರ್ಬ್ ಮಾಡಬಾರ್ದು. ನಡ್ಕೊಂಡು ಹೋಗೋರಿಗೆ ಯಾರಾಗಲ್ಲ. ಇವರು ಯಾವುದೇ ಪಕ್ಷದವರು ಜನರ ಹಿತ ಬಯಸ್ಬೇಕೇ ಹೊರತು ಅವ್ರವ್ರ ಅಧಿಕಾರದ್ದು ಇದಲ್ಲ, ಅಧಿಕಾರ ದಾಹ ಅಲ್ವಾ. ಬಟ್ ಬಿಟ್ಟಿದಾರಲ್ಲ ಈಗ ಅಧಿಕಾರದ ಏನು ಮಾಡೋಕ್ಕಾಗಲ್ಲ. ಜನ ಅನುಭವಿಸ್ಬೇಕು, ಜನ ಅನುಭವಿಸ್ಬೇಕು. ಇವ್ರುಗಳು ಮಾಡುವಂಥ ಕೆಲಸಕ್ಕೆ ಜನ ಅನುಭವಿಸ್ತಾ ಇದ್ದೀವಿ.